ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮೊದಲನೇದಾಗಿ ಬಣ್ಣದ ಹಬ್ಬ ಹೋಳಿ ಹುಣ್ಣಿಮೆಯ ಶುಭಾಶಯಗಳನ್ನ ಕೋರುತ್ತಾ, ನಾಳೆ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲ್ಯಾಂಡ್ ವಿರುದ್ಧ ಮೊದಲನೇ ಸೆಮಿಫೈನಲ್ ನಡೆಯಲಿದ್ದು, ಇಲ್ಲಿವರೆಗೂ 10 T20 ವಿಶ್ವಕಪ್ ನಡೆದಿದ್ದು 2007ರಿಂದ ಇಲ್ಲಿವರೆಗೂ 10ರಲ್ಲಿ 5 ಬಾರಿ T20 ವಿಶ್ವಕಪ್ನಲ್ಲಿ ಎರಡು ತಂಡಗಳು ಮುಖಾಮುಖಿಯಾಗಿದ್ದಾವೆ. 5ರಲ್ಲೂ ಕೂಡ ದಕ್ಷಿಣ ಆಫ್ರಿಕಾ ವಿಜಯ ಗಳಿಸಿದೆ. ಒಂದು ಬಾರಿ ಕೂಡ ನ್ಯೂಜಿಲ್ಯಾಂಡ್ ಅವ್ರನ್ನ ಗೆದ್ದಿಲ್ಲ. ಈಗ ನಾಳೆನೂ ಅದೇ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ, ಈಗ ಸಂಜು ಸ್ಯಾಮ್ಸನ್ ಅವರಿಗೆ ವಿಶ್ವಕಪ್ ಪ್ರಾರಂಭಕ್ಕಿಂತ ಮುಂಚೆ ಅವರು ಈ ಮೊನ್ನೆ ಪಂದ್ಯ ಮುಗಿದ ನಂತರ ಹೇಳಿದ್ರು, ಅವ್ರ ಫೇವ್ರೇಟ್ ಆಟಗಾರ ರೋಹಿತ್ ಶರ್ಮಾ, ರಾಹುಲ್ ದ್ರಾವಿಡು, ವಿರಾಟ್ ಕೊಹ್ಲಿ ಅವರೇ ನನಗೆ ಸ್ಫೂರ್ತಿ ಅಂತೇರು. ರೋಹಿತ್ ಶರ್ಮಾ ಒಂದು ಮಾತು ಹೇಳ್ತಾರೆ, ಏನಂತಂದರೆ ಇದು ಲಾಂಗ್ ಟೈಮ್ ನಡೆಯುವಂಥ ಇದು ಸೀರೀಸು, ಅವಕಾಶ ಸಿಗುತ್ತೆ, ಹೋಪ್ಸ್ ಕಳ್ಕೊಬೇಡ ಅಂತ ಒಂದು ಮಾತು ಹೇಳ್ತಾರೆ. ಅದೇ ರೀತಿ ಅವರಿಗೆ ಈ T20 ವಿಶ್ವಕಪ್ನಲ್ಲಿ ಮೂರು ಬಾರಿ ಅವಕಾಶ ಸಿಗುತ್ತೆ. 3 ಬಾರಿನೂ ಒಳ್ಳೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಫೈನಲು ಸೆಮಿಫೈನಲ್ ಆಡ್ತಾರೆ ಅನ್ನೋದರಲ್ಲಿ ಕನ್ಫರ್ಮ್ ಹೇಳ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ. 2016ರಿಂದ 2026ವರೆಗೂ ಸೆಮಿಫೈನಲು ಭಾರತ ಕೇವಲ 21ರಲ್ಲಿ ಮಾತ್ರ ಸೆಮಿಫೈನಲ್ ತಲುಪಿಲ್ಲ. 16ರಲ್ಲಿ ನಮ್ಮನ್ನು ಸೆಮಿಫೈನಲ್ ಕೋಲ್ಕತ್ತಾ ಈಡನ್ ಗಾರ್ಡನಲ್ಲಿ ವೆಸ್ಟ್ ಇಂಡೀಸ್ದವರು ನಮ್ಮನ್ನು ಸೋಲಿಸಿ ಆ ವರ್ಷ ಅವರು ಟ್ರೋಫಿ ಗೆದ್ಕೋತಾರೆ. ಅದೇ ರೀತಿ 21 ನಾವು ಕ್ವಾಲಿಫೈ ಆಗಲ್ಲ. 22ರಲ್ಲಿ ಇದೇ ಇಂಗ್ಲೆಂಡು, ನಾವು 5ನೇ ತಾರೀಕು ಏನು ಮುಂಬೈ ವಾಂಖಾಡೆ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಅವ್ರನ್ನ ಫೇಸ್ ಮಾಡ್ತಾಯಿದ್ದೀವಿ. ಹ್ಯಾಟ್ರಿಕ್ ಬಾರಿ ನಮಗೂ ಅವ್ರಿಗೂ ಸೆಮಿಫೈನಲ್ಲು T20 ವಿಶ್ವಕಪ್ನಲ್ಲಿ ಮುಖಾಮುಖಿಯಾಗಿದೆ. ಅದು ಆಗಿರೋದು ಒಂದು ಆಶ್ಚರ್ಯ ಸಂಗತಿ ಹೇಳ್ತಾ, ನಿಮಗೆ 22ರಲ್ಲಿ 10 ವಿಕೆಟ್ಲೇ ಗೆಲ್ತಾರೆ ಅವರು. ನಮ್ಮವ್ರು 168 ರನ್. ಪಾಂಡ್ಯ ಅವರು ಅವತ್ತು ಬಿರುಸಿನ ಅರ್ಧಶತಕ, ಕೊಹ್ಲಿನೂ ಅರ್ಧಶತಕ ಹೊಡೆದಿರ್ತಾರೆ. ಅಂಥದ್ರಲ್ಲಿ ಅವನು ಬಟ್ಲರು ಮತ್ತು ಇನ್ನೊಬ್ಬರು ಸೇರಿಬಿಟ್ಟು 10 ವಿಕೆಟ್ಗಳ ವಿಜಯ ಸಾಧಿಸ್ತಾರೆ 22ರಲ್ಲಿ. ಸೆಮಿಫೈನಲನ್ನು ಗೆದ್ದವರು ಟ್ರೋಫಿ ಗೆಲ್ತಾರೆ ಇಂಗ್ಲೆಂಡ್ ಅವರು. ಇನ್ನು 24ರಲ್ಲಿ ಇಂಗ್ಲೆಂಡ್ ವಿರುದ್ಧ ನಮ್ಮವರು 170 ರನ್ ಹೊಡಿತಾರೆ. ಅವರು 103 ಕಾಲ್ಔಟ್ ಆಗ್ತಾರೆ. ಒಂದು 60 ರನ್ಗಳ ವಿಜಯವನ್ನು ಸಾಧಿಸ್ತಾರೆ. 24ರಲ್ಲಿ ನಾವು ಟ್ರೋಫಿ ಗೆಲ್ತೀವಿ. ಇನ್ನು 26ರಲ್ಲಿ ನಮಗೂ ಅವ್ರಿಗೂ ಮುಖಾಮುಖಿ ಇದೆ. ನಾವು ಫೈನಲ್ ಹೋಗ್ತೀವಿ. ಈ ಸ್ಟ್ಯಾಟಿಸ್ಟಿಕ್ ಹೇಳ್ತಾರಲ್ಲ, ಈಗ ಇದನ್ನೆಲ್ಲವನ್ನು ಸೈಡಿಗಿಟ್ಟು ನಾನು ಹೇಳ್ತಾ ಇದ್ದೀನಿ, ದಕ್ಷಿಣ ಆಫ್ರಿಕಾ ಭಾರತ ಫೈನಲ್ ಹೋಗುತ್ತೆ, ಭಾರತ ಗೆಲ್ಲುತ್ತೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.